ಪಾರ್ಟ್ ಆಫ್ ಕೋರ್ಸ್ ವರ್ಕ್ ಅಂದರೆ ಟ್ರಯಾಂಗಲ್ ಪಾರ್ಟ್ಸ್ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡುವ. ಇವತ್ತು ನಾವು ಕಾಂಟ್ರಾಕ್ಟಿಂಗ್ ಅಥವಾ ಸಿಮೆಟ್ರಿಕ್ ಟ್ರಯಾಂಗಲ್ ಅಂತಂದ್ರೆ ಏನು ಅದರ ಬಗ್ಗೆ ಕಲಿಯೋಣ. ನಾವು ಮೊದಲೇ ಡಿಸ್ಕಷನ್ ಮಾಡಿರೋ ಹಾಗೆ ಎರಡು ತರ ಟ್ರಯಾಂಗಲ್ ಪಾರ್ಟ್ ಇದಾವೆ. ಅದರಲ್ಲಿ ಲೆಂತ್ ಅಂದ್ರೆ ನಾವು ABCDE ಅಂತ ಏನ್ 5 ವೇವ್ಸ್ ನಾವು ಸ್ಟಡಿ ಮಾಡ್ತೀವಲ್ಲ, ಅದರಲ್ಲಿ ಆ ಈಚ್ ವೇವ್ ಲೆಂತ್ ಮೇಲೆ ಡಿಪೆಂಡೆಂಟ್ ಆಗಿ ಎರಡು ಭಾಗನ ಮಾಡಿದ್ದಾರೆ. ಒಂದು ಕಾಂಟ್ರಾಕ್ಟಿಂಗು ಅಥವಾ ಸಿಮೆಟ್ರಿಕ್ ಟ್ರಯಾಂಗಲ್ ಅಂತಲೂ ಕರೀತಾರೆ ಅದಕ್ಕೆ. ಇನ್ನೊಂದು ಎರಡನೇದು ಎಕ್ಸ್ಪ್ಯಾಂಡಿಂಗ್ ಟ್ರಯಾಂಗಲ್ ಅಂತ ಹೇಳ್ತಾರೆ. ನಾವಿವತ್ತು ಕಾಂಟ್ರಾಕ್ಟಿಂಗ್ ಅಥವಾ ಸಿಮೆಟ್ರಿಕ್ ಟ್ರಯಾಂಗಲ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಇಲ್ಲಿ ಏನಾಗುತ್ತೆ, ವೇವ್ಸ್ ನಿಮಗೆ ಶಾರ್ಟ್ ಆಗ್ತಾ ಹೋಗ್ತವೆ ಲೆಂತ್ ಅಲ್ಲಿ, ಅಂದ್ರೆ ಕಡಿಮೆ ಆಗ್ತಾ ಹೋಗ್ತವೆ. ಹಿಂದಿನ ವೇವ್ ಏನಿರುತ್ತಲ್ವಾ ಅದಕ್ಕಿಂತನೂ ಮುಂದುಗಡೆ ಇರೋ ವೇವ್ ಲೆಂತ್ ಅಲ್ಲಿ ಶಾರ್ಟ್ ಆಗ್ತಾ ಹೋಗುತ್ತೆ. ಇದು ನಾರ್ಮಲಿ ವೇವ್ 4 ಬಿ ದಲ್ಲಿ ಫಾರ್ಮ್ ಆಗುತ್ತೆ ಟ್ರಯಾಂಗಲ್ಸ್, ಇಲ್ಲ ವೇವ್ Y ಅಲ್ಲಿ ಫಾರ್ಮ್ ಆಗುತ್ತೆ, ಇಲ್ಲ ವೇವ್ Z ಅಲ್ಲಿ ಫಾರ್ಮ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ವೇವ್ ಎ ನಿಮಗೆ 38.2 to 61.8 ಪ್ರೀವಿಯಸ್ ವೇವ್ ಏನಿರುತ್ತಲ್ವಾ ಅಲ್ಲಿ ಅಷ್ಟು ಫಿಬ್ನಾಸಿ ರೇಷಿಯೋದಲ್ಲಿ ವೇವ್ ಎ ಇರುತ್ತೆ. ವೇವ್ ಬಿ ಏನಾಗುತ್ತೆ, ವೇವ್ ಎ ಗಿಂತ 50% ಹೆಚ್ಚಿಗೆ ಇರುತ್ತೆ. ಆಮೇಲೆ ಸಿ ಏನಿರುತ್ತೆ, ವೇವ್ ಬಿ ಗಿಂತ ಹೆಚ್ಚಿಗೆ ಇರುತ್ತೆ. ಹಾಗೆ ವೇವ್ ಡಿ 50% ಹೆಚ್ಚಿಗೆ ಇರುತ್ತೆ ಸಿ ಗಿಂತನೂ. ABCD ಏನಿರುತ್ತಲ್ವಾ ಈ ವೇವ್ಸ್ ಒಂದು ಟ್ರೆಂಡ್ ಲೈನ್ ಟಚ್ ಮಾಡ್ತಾ ಇರಬೇಕು ಅವು. ಓಕೆ, ಟ್ರೆಂಡ್ ಲೈನ್ ನೀವು ಡ್ರಾ ಮಾಡಿದ್ರೆ ಟಾಪ್ಸ್ ಏನಿರುತ್ತಲ್ವ ಒಂದ್ಕೊಂಡು ಟಚ್ ಮಾಡ್ತಾ ಇರಬೇಕು. ಅಂಡ್ ವೇವ್ ಏನ್ ಇರುತ್ತಲ್ವ ಮಿನಿಮಮ್ 38.2 ಅದು ವೇವ್ ಡಿ ಇದು ಟ್ರೆಂಡ್ ಲೈನ್ಗೆ ಅಂದ್ರೆ 38.2 ರಿಟ್ರೇಸ್ ಆಗಿರ್ಬೇಕು. ಆಮೇಲೆ ವೇವ್ ಇ ನಿಮಗೆ ಟ್ರೆಂಡ್ ಲೈನ್ ಟಚ್ ಮಾಡಬಹುದು, ಮಾಡ್ಲಿಕ್ಕಿಲ್ಲ. ಓಕೆ, ಆಪ್ಷನಲ್ ಅದು. ಇದು ವೇವ್ ಇ ಏನಿರುತ್ತಲ್ವ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಫೇಲ್ ಆಗುತ್ತೆ. ಓಕೆ, ಸೊ ಇದನ್ನೇ ಈಗ ನಾವು ಚಾರ್ಟ್ ಅಲ್ಲಿ ಸ್ವಲ್ಪ ನೋಡುವ. ಹೇಗೆ ಈಗ ಟ್ರಯಾಂಗಲ್ ಅಲ್ಲಿ ABCDE ಅಂತ ಇರುತ್ತೆ. ಓಕೆನಾ, ಇಲ್ಲಿದೆ ಟ್ರಯಾಂಗಲ್ಸ್. ಟ್ರಯಾಂಗಲ್ಸ್ 1 2 3 4 5 ಸ್ವಲ್ಪ ದೊಡ್ಡ ಮಾಡುವ. ಓಕೆ, ಇದಕ್ಕಿಂತ ಮುಂಚೆ ಜಸ್ಟ್ ಇಲ್ಲಿವರೆಗೆ ಅಷ್ಟೇ ಕನ್ಸಿಡರ್ ಮಾಡಿ. ಇದು ವೇವ್ ಎ. ವೇವ್ ಎ ಹೇಗಿರ್ಬೇಕು ಅಂತ ಹೇಳ್ತೀವಿ ನಿಮಗೆ. ವೇವ್ ಎ ನಿಮಗೆ ಈ ಲೆಕ್ಕದ ಏನಿರುತ್ತಲ್ವಾ, ಈಗ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಇದು ಮೇಲ್ಗಡೆ ಬಂದಿದೆ ತಿಳ್ಕೋದೆ. ಓಕೆ, ವೇವ್ 4 ಅಲ್ಲಿ ಇದೆ. ಇದು ವೇವ್ 4, ಇದು ಎ ಅಂತ ತಿಳ್ಕೋದೆ. ಇದು ಬಿ ತೆರಗಡೆ ಬರ್ತಾ ಇದೆ ಅಂತಂದ್ರೆ ಈ ಪ್ರೀವಿಯಸ್ ಇರ್ತಿರೋದು ಮಿನಿಮಮ್ 38 to 61% ಇದು ಇರಬೇಕು. ಓಕೆ, ಸೊ ಇದಿಷ್ಟರೇ ಇರಬೇಕು. ಮಿನಿಮಮ್ 51 to 61.8% ವರೆಗೂ ಎಲ್ಲಾದ್ರೂ ಇರಬೇಕು ಮಾರ್ಕೆಟ್. ಓಕೆ, ಇದು ವೇವ್ ಇಷ್ಟು ಇರಲೇಬೇಕು. ಓಕೆ ಆಯ್ತಾ. ಸೊ
ಇಲ್ಲಿ ಏನಾಗುತ್ತೆ, ವೇವ್ ಬಿ ಏನಿರುತ್ತಲ್ವಾ, ಈಗ ಇದನ್ನ ಡಿಲೀಟ್ ಮಾಡ್ತೀನಿ. ವೇವ್ ಬಿ ನಿಮಗೆ ಮೋರ್ ದೆನ್ 50% ಇರಬೇಕು, ಆದ್ರೆ ಲೆಸ್ ದೆನ್ ಈ ಪ್ರೀವಿಯಸ್ ಲೆಂತ್ ಇರಬೇಕು. ಆ ಪ್ರೀವಿಯಸ್ ಲೆಂತ್ ಗಿಂತ ಶಾರ್ಟರ್ ಇರಬೇಕು. ಆಮೇಲೆ ಮೋರ್ ದೆನ್ 50% ಇರಬೇಕು. ಅಂದ್ರೆ ಈ ವೇವ್ ಬಿ ಏನಿದೆ ಅಲ್ವಾ, ಎ ಟು ಬಿ ಏನಿದೆ ಅಲ್ವಾ, ಇದು 0ದಿಂದ ಎ ವರೆಗೆ ವೇವ್ ಗಿಂತನೂ ಮೋರ್ ದೆನ್ 50% ಇರಬೇಕು, ಬಟ್ ಇದಕ್ಕಿಂತನೂ ಶಾರ್ಟರ್ ಇರಬೇಕು. ಓಕೆ, ಇದು ನಿಮಗೆ ಇಲ್ಲಿವರೆಗೂ ಹೋಗಬಾರ್ದು, ಹೀಗೆ ಇದು ಇಲ್ಲೇ ಇರಬೇಕು. ಓಕೆ, ಅಂದ್ರೆ ಮೋರ್ ದೆನ್ 50% ಇರಬೇಕು. ಇದೆಯಲ್ಲ 50% ಅಲ್ಲ, ಇದಕ್ಕಿಂತ ಹೆಚ್ಚಿಗೆ ಇರಬೇಕು, ಹೊರತು ಇದಕ್ಕಿಂತ ಕಡಿಮೆನೂ ಇರಬಾರ್ದು. ಓಕೆ, ಅದೇ ತರ ಬಿ ಟು ಸಿ ಏನಿದೆ ಅಲ್ವಾ, ಇದು ಸಹ ಅಷ್ಟೇ. ಇದು ಮೋರ್ ದೆನ್ 50% ಇರಬೇಕು, ಆದ್ರೆ ಪ್ರೀವಿಯಸ್ ಲೆಂತ್ ಗಿಂತ ಶಾರ್ಟರ್ ಇರಬೇಕು. ಇದು ಅದೇ ತರ ಮೋರ್ ದೆನ್ 50% ಇರಬೇಕು, ಬಟ್ ಈ ವೇವ್ ಗಿಂತ ಶಾರ್ಟ್ ಇರಬೇಕು. ಇದು ವೇವ್ ಏನಿದೆ ಅಲ್ವಾ, ನಿಮಗೆ ಇದು ಮಿನಿಮಮ್ 38% ರಿಟ್ರೇಸ್ ಆಗಬೇಕು. ಇದಕ್ಕೆ ಇದು ನಾರ್ಮಲ್ ಏನ್ ಮಾಡುತ್ತೆ, 38% ಇಂದನೂ ಸಹ ರಿವರ್ಸಲ್ ಆಗಿ ಮತ್ತೆ ಏನ್ ಮಾಡಿಬಿಡುತ್ತೆ, ಹೀಗೆ ಮೇಲ್ಗಡೆ ಹೋಗ್ಬಿಡುತ್ತೆ. ಇದು ಟ್ರಯಾಂಗಲ್ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಗುತ್ತೆ. ಇದರಲ್ಲಿ ಏನಾಗುತ್ತೆ ಅಂತಂದ್ರೆ, ನಿಮಗೆ ಟ್ರೆಂಡ್ ಲೈನ್ ಹಾಕಬೇಕು. ಇದು ಬಿ ಮತ್ತೆ ಡಿ ಟಚ್ ಆಗಿರ್ಬೇಕು. ಆಮೇಲೆ ಎ ಬಿ ಮತ್ತೆ ಇವೆರಡು ಟಚ್ ಆಗಿರ್ಬೇಕು. ಈ ನಿಮಗೆ ಟಚ್ ಆಗಬಹುದು, ಆಗ್ಲಿಕ್ಕಿಲ್ಲ, ಮೋಸ್ಟ್ ಟಚ್ ಆಗದೇ ಇಲ್ಲ ಅದು, ಹಾಗೆ ನಿಮಗೆ ರಿವರ್ಸಲ್ ಆಗತ್ತೆ. ಓಕೆ, ಸೊ ಇದು ಮಾರ್ಕೆಟ್ ಈ ತರ ಬಿಹೇವ್ ಮಾಡುತ್ತೆ. ಸಾರಿ, ಇದು ಮೇಲ್ಗಡೆ ಹೋಗಲ್ಲ, ಇದು ಯಾವ ಕಡೆ ಹೋಗುತ್ತೆ ಅಂತ ಆಮೇಲೆ ಡಿಸೈಡ್ ಮಾಡ್ಬೋದು. ಓಕೆ, ಇದು ನಿಮ್ಗೆ 2 ತರ ಬರುತ್ತೆ ಇದರಲ್ಲಿ ಮತ್ತೆ. ಸೊ ಮಾರ್ಕೆಟ್ ಟ್ರಯಾಂಗಲ್, ಅಪ್ ಸೈಡ್ ಹೋಗೋ ಟ್ರಯಾಂಗಲ್, ಡೌನ್ ಸೈಡ್ ಹೋಗೋ ಟ್ರಯಾಂಗಲ್ ಅಂತ 2 ಬರುತ್ತೆ. ಸೊ ಇದು ನಿಮಗೆ ಆಮೇಲೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋ. ಬಟ್ ಈಗ ಲೆಂತ್ ವೈಸ್ ಇಷ್ಟೇ ಥಿಂಕ್ ಮಾಡಿ ನೀವು. ಲೆಂತ್ ವೈಸ್ ಈ ತರ ಇರಬೇಕು. ಓಕೆ, ಇದು ಈ ನಿಮ್ಗೆ ಕೆಳಗಡೆ ಹೋಗುತ್ತಾ ಮೇಲ್ಗಡೆ ಹೋಗುತ್ತಾ ಅದು ಆಮೇಲೆ ಡಿಸೈಡ್ ಮಾಡೋದು. ಓಕೆ, ಸೊ ಇದು ಅಬೌಟ್ ಟ್ರಯಾಂಗಲ್ಸ್. ಓಕೆ, ಇದೇ ತರ ನಾವೀಗ ಇದು ಸಿಮೆಟ್ರಿಕ್ ಆಯ್ತಲ್ವ, ಈಗ ಎಕ್ಸಾಂಪಲ್ ನೋಡುವ, ಇದು ಈ ತರ ಎಲ್ಲಿದೆ ಅಂತ. ಓಕೆ, ಈಗ ನೋಡಿ, ಇದೇ ನಿಮಗೆ ಈಗ ಬಿಟ್ಕಾಯಿನ್ ಅಲ್ಲಿ ಫಾರ್ಮ್ ಆಗ್ತಾ ಇದೆ ನೋಡಿ. ಇದರಲ್ಲಿ ಎ ಬಿ ಸಿ ಡಿ ಈ ಫಾರ್ಮ್ ಆಗ್ತಾ ಇದೆ. ಓಕೆ, ನೀವು ಇಲ್ಲಿ ಟ್ರೆಂಡ್ ಲೈನ್ ಆಗಿ ನೋಡಿ. ಈಗ ಆಮೇಲೆ
ಇದಕ್ಕೆ ಮತ್ತೆ ಇದೆ. ಓಕೆ, ಸೊ ನೋಡಿ, ವೇವ್ ಬಿ ಏನಿದೆ ಅಲ್ವಾ, ಮೋರ್ ದೆನ್ 50% ಇದೆ. ಓಕೆನಾ, ಕರೆಕ್ಟಾ? ಇದು ನೋಡಿ, ವೇವ್ ಸಿ ಮೋರ್ ದೆನ್ 50% ಇದೆ, ಬಟ್ ಇದಕ್ಕಿಂತ ಶಾರ್ಟರ್ ಇದೆ. ಆಯ್ತಾ? ನೋಡಿ, ಮೋರ್ ದೆನ್ 50% ಇದೆ, 61% ರಿವರ್ಸಲ್ ಆಗ್ತಾ ಇದೆ. ಈಗ ಮೋಸ್ಟ್ ಆಫ್ ದ ಟೈಮು ಇದು 38% ಇಂದ ರಿವರ್ಸಲ್ ಆಗ್ತಾ ಇದೆ ಅಂತ ಹೇಳ್ತಾರಲ್ವಾ. ನೋಡಿ, ಸೊ ಈಗ ನೋಡಿ, ಇದು 38% ಇಂದ ಹೆಚ್ಚು ಕಡಿಮೆ ಅಲ್ಲಿಗೆ ಇದಾಗ್ತಾ ಇದೆ. ಈಗ ನಾವು ನೋಡ್ಬೇಕಾಗಿರೋದು ಇಷ್ಟೇ, ಇದು ಡೌನ್ ಸೈಡ್ ಬರುತ್ತಾ ಇಲ್ಲ ಮೇಲ್ಗಡೆ ಹೋಗುತ್ತಾ. ಓಕೆ, ಅದನ್ನ ನಾವು ಅಬ್ಸರ್ವ್ ಮಾಡೋಣ. ಇದನ್ನ ಬಿಟ್ಕಾಯಿನ್ ಅಲ್ಲಿ ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ತಾ ಇರಿ. ಇದು ಟ್ರಯಾಂಗಲ್ ಅಲ್ಲೇನೆ ಇದೆ. ಈಗ ಆಕ್ಚುಲಿ ಎಂಟರ್ ಆಗ್ಬೇಕಾಗಿರೋದು ಯಾವತ್ತು ಟ್ರಯಾಂಗಲ್, ಈ ಟ್ರೆಂಡ್ ಲೈನ್ಸ್ ಇದೆಯಲ್ವಾ, ಟ್ರೆಂಡ್ ಲೈನ್ ಇಂದ ಹೊರಗಡೆ ಬಂದ್ಮೇಲೆ ಅದರಲ್ಲಿ ಎಂಟರ್ ಆಗ್ತಾರೆ. ಟ್ರೆಂಡ್ ಲೈನ್ ಒಳಗಡೆ ಇದ್ದಾಗೆ ಟ್ರೇಡ್ ಮಾಡಕ್ ಹೋಗೋದಿಲ್ಲ. ಟ್ರಯಾಂಗಲ್ ತುಂಬಾ ಕಾಂಪ್ಲಿಕೇಟೆಡ್, ತುಂಬಾ ಕನ್ಫ್ಯೂಸಿಂಗು, ಆಮೇಲೆ ಲಾಸ್ ಮೇಕಿಂಗ್ ಸ್ಟ್ರಕ್ಚರ್ಸ್ ಇವೆಲ್ಲ. ಓಕೆ, ಸೊ ನೀವು ಈ ಟ್ರಯಾಂಗಲ್ ಒಳಗಡೆ ಇದ್ದಾಗ ಯಾವತ್ತು ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಆ ಟ್ರಯಾಂಗಲ್ ಟ್ರೆಂಡ್ ಲೈನ್ ಬ್ರೇಕ್ ಮಾಡಿ ಔಟ್ಸೈಡ್ ಬರುತ್ತಲ್ವಾ, ಅವಾಗ ನೀವು ಇದರಲ್ಲಿ ಟ್ರೇಡ್ ಮಾಡೋದ್ರ ಬಗ್ಗೆ ಥಿಂಕ್ ಮಾಡಬೇಕು. ನೀವು ಅದ್ರ ಒಳಗಡೆ ಇದ್ರೆ ಲಾಸಸ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಓಕೆ, ಸೊ ನಾವು ಇವತ್ತು ಸಿಮೆಟ್ರಿಕ್ ಟ್ರಯಾಂಗಲ್ ಕಲ್ತಿದ್ದೀವಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಂಟ್ರಾಕ್ಟಿಂಗ್ ಟ್ರಯಾಂಗಲ್ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಸೊ ಕೋರ್ಸ್ ವಿಡಿಯೋಸ್ನ ವೀಕ್ಲಿ ಒನ್ಸ್ ಆರ್ ಅಟ್ ಲೀಸ್ಟ್ ಹಾಫ್ ಆನ್ ಅವರ್ ಡೈಲಿ ನೋಡ್ತಾ ಇರ್ರಿ. ಯಾಕಂತಂದ್ರೆ ಇದು ಯಾವಾಗ ಪೇಡ್ ಆಗುತ್ತೋ ಗೊತ್ತಿಲ್ಲ. ಸೊ ಆದಷ್ಟು ಬೇಗ ಇದನ್ನ ನೀವು ಕಲ್ತ್ಬಿಡಿ. ಓಕೆ, ಸೊ ಇನ್ನು ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಸೊ ಇನ್ನು ಓದಿರೋದು ನಮಗೆ ಕೋರ್ಸ್ ವರ್ಕ್ ಅಲ್ಲಿ ಓದಿರೋದು ಇನ್ನೊಂದು ಎಕ್ಸ್ಪ್ಯಾಂಡಿಂಗ್ ಟ್ರಯಾಂಗಲ್ ಒಂದು, ಆಮೇಲೆ ಟ್ರಯಾಂಗಲ್ ಮುಗಿದ್ಬಿಡುತ್ತೆ. ನಿಮಗೆ ಇದರಲ್ಲಿ ಟ್ರಯಾಂಗಲ್ ಅಲ್ಲಿ ಮತ್ತೆ ಪಾರ್ಟ್ಸ್ ಇದಾವೆ. ನಾನು ಆ ಪಾರ್ಟ್ಸ್ ಬಗ್ಗೆ ಥಿಂಕ್ ಮಾಡೋದಿಲ್ಲ. ಓಕೆ, ಯಾಕಂದ್ರೆ ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಹೇಳಲಿಕ್ಕೆ ಹೋದ್ರೆ ತುಂಬಾ ಕನ್ಫ್ಯೂಸಿಂಗ್ ಆಗಿಬಿಡುತ್ತೆ. ಓಕೆ, ಯಾಕೆಂತಂದ್ರೆ ಮತ್ತೆ ಇರ್ರೆಗ್ಯುಲರ್ ಕಾಂಟ್ರಾಕ್ಟಿಂಗ್ ಟ್ರಯಾಂಗಲ್, ಆಮೇಲೆ ರೆಗ್ಯುಲರ್ ಕಾಂಟ್ರಾಕ್ಟಿಂಗ್ ಟ್ರಯಾಂಗಲ್ಸ್, ಹಾರಿಜಾಂಟಲ್ ಟ್ರಯಾಂಗಲ್ಸ್, ಇದು ಮತ್ತೆ ಬೇರೆ ಟೈಪ್ ಟ್ರಯಾಂಗಲ್ಸ್ ಬರುತ್ತೆ. ಅವೆಲ್ಲ ಹೇಳಿದ್ರೆ ನೀವು ತೀರಾ ಕನ್ಫ್ಯೂಷನ್ ಆಗಿಬಿಡುತ್ತೆ. ಸೊ ಬೇಡ, ಓನ್ಲಿ 2 ಟೈಪ್ಸ್ ಬ್ರಾಡರ್ ಸೆನ್ಸ್ ಅಲ್ಲಿ ನಾವು ಅಷ್ಟೇ ಇದ್ರ ಬಗ್ಗೆ ಥಿಂಕ್ ಮಾಡೋಣ. ಓಕೆ, ಒನ್ ಡೇ ಲೈವ್ ಬರ್ಬೇಕಂತ ಪ್ಲಾನ್ ಇದೆ, ನೋಡಮ್ಮ ಯಾವಾಗ ಆಗತ್ತೆ ಅಂತ. ಓಕೆ, ಅದ್ರ ಬಗ್ಗೆ ಥಿಂಕ್ ಮಾಡುವ. ಓಕೆ, ಸೊ ಮತ್ತೆ ಸಿಗುವ. ಥ್ಯಾಂಕ್ ಯು.